ಇನ್ನು ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಎಸ್ಐಟಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೇಸ್ ರದ್ದತಿಗೆ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಬುರುಡೆ ಗ್ಯಾಂಗ್. ಇತ್ತ ಕಾನೂನು ಹೋರಾಟವನ್ನ ನಡೆಸಲು ಸಜ್ಜಾಗಿರುವಂತದ್ದು ಎಸ್ಐಟಿ ವಿಚಾರಣೆಗೆ ಆಕ್ಷೇಪಿಸಿ ಅರ್ಜಿಯನ್ನ ಸಲ್ಲಿಸಿದೆ ಬಿ ಗ್ಯಾಂಗ್. ಕೇಸ್ ರದ್ದತಿಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಬುರುಡೆ ಗ್ಯಾಂಗ್. ಇತ್ತ ಕಾನೂನು ಹೋರಾಟವನ್ನ ನಡೆಸಲು ಕೂಡ ಎಸ್ಐಟಿ ಸಜ್ಜಾಗಿದೆ. ಎಸ್ಐಟಿ ವಿಚಾರಣೆಗೆ ಆಕ್ಷೇಪಿಸಿ ಅರ್ಜಿಯನ್ನ ಹಾಕೊಂಡಿದೆ ಬುರುಡೆ ಗ್ಯಾಂಗ್. ಕೋರ್ಟ್ನಲ್ಲಿಯೇ ಬುರುಡೆಕೋರರ ಬಣ್ಣ ಬಯಲಿಗೆ ಈಗಾಗಲೇ ಪ್ಲಾನ್ ಕೂಡ ಆಗ್ತಾ ಇದೆ. ಕೋರ್ಟ್ ಮುಂದೆ ಸಮರ್ಥವಾಗಿ ವಾದವನ್ನ ಮಂಡಿಸಲು ಕೂಡ ಈಗಾಗಲೇ ತಯಾರಿಗಳು ಕೂಡ ಆಗ್ತಾ ಇದೆ. ಮೂಲ ಎಫ್ಐಆರ್ ರದ್ದು ಮಾಡಲು ಎಸ್ಐಟಿ ಆಕ್ಷೇಪ. ತನಿಖಾ ಹಾದಿ ಸರಿ ಇದೆ, ಎಫ್ಐಆರ್ ರದ್ದು ಮಾಡದಂತೆ ವಾದಕ್ಕೆ ಈಗಾಗಲೇ ಎಸ್ಐಟಿ ಕೂಡ ಸನ್ನದ್ಧರಾಗ್ತಾ ಇದ್ದಾರೆ. ಅವರು ಕೂಡ ಸನ್ನದ್ಧರಾಗ್ತಾ ಇದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಕೂಡ ಎಸ್ಐಟಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇವರೆಲ್ಲ ಏನೇನೋ ಬುರುಡೆ ಬಿಟ್ಟಿದ್ರು, ಸೊ ಅದಕ್ಕೆ ನಾವು ಕೂಡ ಹೋರಾಟ ಮಾಡ್ತೀವಿ. ನಾವು ನಮ್ಮ ತನಿಖಾ ಹಾದಿ ಏನಿತ್ತು ಕರೆಕ್ಟ್ ಆಗಿದೆ, ನೀವು ದೂರು ಕೊಟ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡ್ತು, ನಮ್ಮ ಹಾದಿಯೂ ಕೂಡ ಕರೆಕ್ಟ್ ಆಗೇ ಇದೆ ಅಂತ ಹೇಳಿ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಪ್ರಾರಂಭದಿಂದಲೂ ಕೂಡ ಇಲ್ಲಿಯವರೆಗೂ, ಅದರಲ್ಲೂ ಕೂಡ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಟ್ವಿಸ್ಟ್ ಬಗ್ಗೆ ಹೇಳೋದಾದ್ರೆ ರೂಪೇಶ್. ಕುಸುಮ, ನಿಜಕ್ಕೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವಂತ ಕೇಸ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಬುರುಡೆ ಗ್ಯಾಂಗ್ಗೆ ಈ ಕೇಸನ್ನು ರದ್ದು ಮಾಡಿ ಅಂತೇಳಿ ಹೈಕೋರ್ಟ್ಗೆ ಮೆಟ್ಟಿಲಿರುವಂತಹ ಹಂತಕ್ಕೆ ಬಂದುಬಿಟ್ಟಿದೆ. ಎಸ್ಐಟಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ತನಿಖೆ ನಡೆಸ್ತಾ ಇದೆ. ಈ ತನಿಖೆ ಇನ್ನೂ ಕೂಡ ಎಲ್ಲ ವಿಚಾರ ಬಯಲಿಗೆ ಬಂದಿಲ್ಲ. ಈಗ ಅರ್ಧ ಸತ್ಯ ಅಷ್ಟೇ ಬಯಲಿಗೆ ಬಂದಿದೆ. ಅಷ್ಟರಲ್ಲೇ ಈಗ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಕೇಸ್ ರದ್ದು ಕೋರಿ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಇಲ್ಲಿಗ ಚಿನ್ನಯ್ಯ ಮೊದಲು ದೂರನ್ನು ಕೊಡ್ತಾನೆ. ಧರ್ಮಸ್ಥಳದ 106 ಶವ ಅಂತೇಳಿ ಶುರು ಮಾಡಿ ಒಂದು ಕೇಸನ್ನು ಕೊಡ್ತಾನೆ. ಆ ಕೇಸನ್ನು ಎಫ್ಐಆರ್ ದಾಖಲು ಮಾಡ್ಕೊಳ್ಳಲಾಗುತ್ತೆ. 00039 ಅಂತೇಳಿ ಎಫ್ಐಆರ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಅದಾದ ಬಳಿಕ ಆ ಕೇಸ್ ಸಂಬಂಧಪಟ್ಟ ಡೆವಲಪ್ಮೆಂಟ್ಗಳಾಗುತ್ತೆ. ಚಿನ್ನಯ್ಯ ಆಗಸ್ಟ್ 23 ತಾರೀಕು ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾನೆ. ಆವಾಗ ಯಾವ ರೀತಿಯಾಗಿ ಬುರುಡೆ ಗ್ಯಾಂಗ್ ನನಗೆ ಸುಳ್ಳು ಹೇಳಿದ್ರು, ಯಾವ ರೀತಿ ಹೇಳಿಸ್ಕೊಟ್ರು, ನಾ ಹೇಳಿದ್ದೆಲ್ಲವೂ ಸುಳ್ಳು, ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದಾದ ಬಳಿಕವಾಗಿ ಈ ಒಂದು ಹೇಳಿಕೆ ಆಧಾರದಲ್ಲಿ ಅದೇ ಎಫ್ಐಆರ್ಗೆ ಒಂದು ಸೆಕ್ಷನ್ಗಳನ್ನು ಸೇರಿಸಲಾಗುತ್ತೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸೋದಕ್ಕೆ ಪ್ರಯತ್ನಿಸೋದು, ಸುಳ್ಳು ಹೇಳಿಕೆಗಳನ್ನು ನೀಡೋದು, ಸುಳ್ಳು ಸಾಕ್ಷಿಗಳನ್ನು ನೀಡೋದು, ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡೋದು, ಈ ವಂಚನೆ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ದಾಖಲಾಗುತ್ತೆ. ಹೀಗಾಗಿ ಈ ಪ್ರಕರಣ ಬಿ ಗ್ಯಾಂಗ್ ವಿರುದ್ಧ ದಾಖಲಾಗಿರುತ್ತೆ. ಹೀಗಾಗಿ ಈ ಒಂದು ಪ್ರಕರಣವನ್ನೇ ರದ್ದು ಕೋರಿ, ಯಾಕಂದ್ರೆ ಮೂಲ ಎಫ್ಐಆರ್ ಪ್ರತಿ ಏನಿತ್ತು ಅದನ್ನೇ ರದ್ದು ಕೋರಿ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈಗ ಬಿ ಗ್ಯಾಂಗ್ ತಮ್ಮದೇ ಆಗಿರತಕ್ಕಂಥ ಸ್ಟ್ರಾಟಜಿಗಳನ್ನು ಪ್ಲೇ ಮಾಡಿ ಶುರುವಾಗಿದೆ. ಒಂದು ಕಡೆ ಅವರಿಗೆ ನಡುಕ ಶುರುವಾಗಿದೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದ್ದಿಲ್ಲ. ಮೊದಲು ಎಸ್ಐಟಿ ತನಿಖೆ ಚೆನ್ನಾಗಿ ಮಾಡ್ತಾ ಇದೆ, ಪ್ರಣಾಮ್ ಮೋಹಂತಿ ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿತ್ತು. ಇದೀಗ ಮತ್ತೆ ಎಸ್ಐಟಿ ವಿರುದ್ಧನೇ ಉಲ್ಟಾ ಹೊಡಿಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕೆ ಹೀಗೆ ಅಂತ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಸತ್ಯಕ್ಕೆ ಕನ್ಫ್ಯೂಷನ್ ಇರೋದಿಲ್ಲ, ಸುಳ್ಳಿಗೆ ಸಾಕಷ್ಟು ಕನ್ಫ್ಯೂಷನ್ಗಳಿರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಇಲ್ಲಿಗ ಒಂದಿಷ್ಟು ದಾಖಲೆಗಳು ಕೊಡಿ ಅಂತ ಎಸ್ಐಟಿ ಕೇಳಿತ್ತು. ಆ ದಾಖಲೆಗಳನ್ನು ಕೊಡ್ಲಿಕ್ಕಾಗಿಲ್ಲ. ಮಾತೆತ್ತಿದ್ದಕ್ಕೆ ನನ್ನ ಬಳಿ ದಾಖಲೆಗಳಿದೆ ಅಂತ ಹೇಳಿದ್ರು. ಯಾವ ದಾಖಲೆಗಳು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಎಸ್ಐಟಿ ಮತ್ತೆ ಪುನಃ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಮೊನ್ನೆ ನೋಟಿಸ್ ಕೊಟ್ಟಿತ್ತು. ಈಗ ಡೆಡ್ ಲೈನ್ ಶುಕ್ರವಾರ, ತಿಮ್ರೋಡಿ ಅಂಡ್ ಗ್ಯಾಂಗ್ಗೆ ಶುಕ್ರವಾರ ಡೆಡ್ ಲೈನ್ ಇದೆ. ತಿಮ್ರೋಡಿ ಸೋಮವಾರ ಬರ್ತಾರೆ ಅಂತ ಹೇಳಿದ್ರು. ಶುಕ್ರವಾರನೇ ಎಲ್ಲ ಹಾಜರಾಗಬೇಕಾಗಿದೆ 3 ಜನ. ಈಗ ಹಾಜರಾದ್ರೆ ಅರೆಸ್ಟ್ ಮಾಡುವಂತ ಭಯ. ಯಾಕಂತ ಹೇಳಿದ್ರೆ ಏನೂ ಕೂಡ ಸಾಕ್ಷಿಗಳನ್ನು ಕೊಡ್ಲಿಕ್ಕಾಗಿಲ್ಲ, ದಾಖಲೆಯನ್ನು ಕೊಡ್ಲಿಕ್ಕಾಗಿಲ್ಲ, ಎಲ್ಲಾ ಬಂಡವಾಳ ಬಯಲಾಗ್ತಾ ಇದೆ. ಈ ಕಾರಣಗಳಿಗೋಸ್ಕರವಾಗಿ ಈಗ ಹೈಕೋರ್ಟ್ಗೆ ಪ್ರಕರಣವನ್ನೇ ರದ್ದು ಕೋರಿ ಈಗ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.